ನಮಸ್ಕಾರ ರೀ. ಹೇಳ್ತೀನಿ ನೋಡ್ರಿ. ಕ್ವಶನ್ಗೆ ಆನ್ಸರ್ಗೆ ಕ್ವಶನ್. ಒಂದು ವೇಳೆ ನಾನು ಟೈಮ್ ಜಾಸ್ತಿ ಇಲ್ಲದ ಕಾರಣಕ್ಕೆ ಆನ್ಸರ್ ಅಷ್ಟೇ ಕ್ವಶನ್ ಮತ್ತು ಆನ್ಸರ್ ಮೂಲಕನೇ ಹೇಳ್ಕೊತ ಹೋಗ್ತೀನಿ. ನೀವು ಕ್ವಶನಿಗೆ ಆನ್ಸರು ಮಾಡಿರಿ, ಆನ್ಸರ್ಗೆ ಕ್ವಶನ್ ಮಾಡಿ. ನಾ ಹಿಂದಾಗಲೇ ಹೇಳೇನಿ ಈಗಾಗಲೇ ನಿಮ್ಗೆ. ಇವನ್ನ ಉಲ್ಟಾ ಮಾಡ್ಕೋಬೇಕು. ಸೂರ್ಯನಿಂದ 4ನೇ ಗ್ರಹ ಡ್ಯಾಶ್ ಗ್ರಹ. ಸೂರ್ಯನಿಂದ 4ನೇ ಗ್ರಹ ಮಂಗಳ ಗ್ರಹ. ಮಂಗಳ ಗ್ರಹವನ್ನು ಡ್ಯಾಶ್ ಗ್ರಹ ಎಂದು ಕರೆಯುತ್ತಾರೆ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಮರುಭೂಮಿಯಂತಿರುವ ಗ್ರಹ ಯಾವುದು? ಮರುಭೂಮಿಯಂತಿರುವ ಗ್ರಹ ಮಂಗಳ ಗ್ರಹ. ನೆನಪಿಟ್ಟುಕೋರಿ. ಹೊಳ್ಳಿ ಇನ್ನೊಂದು ಸರಿ ಬಿಟ್ಟು ಇನ್ನೊಂದು ಸರಿ ತಿಳ್ಕೊರಿ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ. ಬೃಹಸ್ಪತಿ ಗ್ರಹ ಯಾವುದು? ಬೃಹಸ್ಪತಿ ಗ್ರಹ ಗುರು ಗ್ರಹ. ಬಹಳ ಸುಂದರ ಗ್ರಹ ಯಾವುದು? ಬಹಳ ಸುಂದರ ಗ್ರಹ ಶನಿ ಗ್ರಹ. ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿದ ಗ್ರಹ ಯಾವುದು? ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿದ ಗ್ರಹ ಯುರೇನಸ್. ಸೂರ್ಯನಿಂದ ಅತಿ ದೂರದಲ್ಲಿ ಗ್ರಹ ಯಾವುದು? ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಅತಿ ಶೀತವುಳ್ಳ ಗ್ರಹ ನೆಪ್ಚೂನ್. ಅತಿ ಶೀತವುಳ್ಳ ಗ್ರಹ ನೆಪ್ಚೂನ್. ಉಲ್ಕೆಗಳು ಎಂದರೇನು? ಉಲ್ಕೆಗಳು ಎಂದರೆ ದ್ರವ್ಯದ ಚೂರುಗಳನ್ನು ಉಲ್ಕೆಗಳೆಂದು ಕರೆಯುವರು. ದ್ರವ್ಯದ ಚೂರುಗಳನ್ನು ಉಲ್ಕೆಗಳೆಂದು ಕರೆಯುವರು. ಬೀಳುವ ನಕ್ಷತ್ರಗಳು ಎಂದರೇನು? ಚುಕ್ಕಿ ಬಿತ್ತಂಗೆ ಹಾಕಿರ್ತೈತಲ್ರಿ. ಬೀಳುವ ನಕ್ಷತ್ರಗಳು ಎಂದರೇನು? ವಾಯುಗೋಳವನ್ನು ಪ್ರವೇಶಿಸುವಾಗ ಉರಿದು ಪ್ರಕಾಶಮಾನವಾದ ಬೆಳಕಿನ ಕಿರಣಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುವುದಕ್ಕೆ ಬೀಳುವ ಕಿರಣಗಳಂತ ಕರಿತೇವೆ. ಹೌದಲ್ರಿ? ನಾ ಏನು ಹೇಳ್ತೇನೆ ಅನ್ನೋದು ಮೊದಲೇಕ ಅರ್ಥ ಮಾಡ್ಕೊರಿ. ಇಂಪಾರ್ಟೆಂಟ್ ಐತಿ. ಇದು ಭಾಳ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ದು ಯಾವುದೇ ಎಕ್ಸಾಮ್ಗೆ ಆಗಲಿ, ಕ್ವಿಜ್ ಕಾಂಪಿಟೇಷನ್ಗೆ ಆಗಲಿ, ಯಾವುದಕ್ಕಾಗಲಿ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಮರಿಲಾರ್ದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹಂಗೆ ಶೇರ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಗೆ ಸಂಬಂಧಪಟ್ಟಂಗೆ ಯಾವುದೋ ಕ್ವಶನ್ಸ್ ಆಗಲಿ, ಕ್ವಿಜ್ ಕಾಂಪಿಟೇಷನ್ಗೆ ಆಗಲಿ, ಹೊಳ್ಳಿ ನಿಮ್ದು ಯಾವುದೋ ಎಕ್ಸಾಮ್ಗೆ ಆಗಲಿ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಕ್ವಶನ್ಸ್ ಮತ್ತು ಆನ್ಸರ್ ಮತ್ತು